ರುದ್ರದೇವ ಅನ್ವಿತಾಳ ಮೊದಲ ಮಿಲನ ಭಾಗ 5. ರುದ್ರದೇವ ರಾಯಲ್ ಹೆಜ್ಜೆ ಇಡುತ್ತಾ ಕಾನ್ಫರೆನ್ಸ್ ರೂಮ್ನ ಮೇಜಿನ ಮುಖ್ಯಸ್ಥನ ಆಸನದಲ್ಲಿ ಬಂದು ಗಾಂಭೀರ್ಯದಿಂದ ಕುಳಿತುಕೊಳ್ತಾನೆ. ಅವನ ಆಕರ್ಷಕ ವ್ಯಕ್ತಿತ್ವ, ಶಕ್ತಿಶಾಲಿ ಔರಾವನ್ನು ಕಂಡ ಅಲೆದ ಬಹುತೇಕ ಮಹಿಳೆಯರು ಕ್ಷಣಕಾಲ ಉಸಿರನ್ನು ಬಿಗಿ ಹಿಡಿದು ಅವನನ್ನೇ ಮಂತ್ರಮುಗ್ಧರಂತೆ ನೋಡತೊಡಗಿದರು. ಡೈರೆಕ್ಟರ್ ಅನಸೂಯಾಗೆ 35 ವರ್ಷ ವಯಸ್ಸಾಗಿದ್ರು ರುದ್ರನ್ ಮುಂದೆ ತನ್ನ ಸುಂದರ ಸ್ತ್ರೀತತ್ವವನ್ನು ಪ್ರದರ್ಶಿಸೋ ಆತುರದಿಂದ ತನ್ನ ಕೂದಲನ್ನು ಸರಿಪಡಿಸ್ಕೊಂಡ್ಳು. ಕೋಟ್ಯಾಧಿಪತಿ ರುದ್ರನ ಕಣ್ಣಿಗೆ ಬಿದ್ದು ಅವನನ್ನು ಮದುವೆಯಾಗಿ ರಾಜಕುಮಾರಿಯಂತೆ ಬಾಳ್ಬೇಕು ಅನ್ನೋ ದುರಾಸೆಯ ಕನಸು ಅವಳ ಕಣ್ಣುಗಳಲ್ಲಿ ಮಿಂಚ್ತಾ ಇತ್ತು. ರುದ್ರ ತನ್ನ ಗಂಭೀರ ಕಂಠದಲ್ಲಿ ಮೀಟಿಂಗ್ ಆರಂಭಿಸೋಣ ಅಂದ. ಅನ್ವಿತಾಳ ಮನಸ್ಸು ತಕ್ಷಣವೇ ಜಾಗೃತವಾಗಿ ಆಲೋಚಿಸಲು ಶುರು ಮಾಡಿದ್ದು. ಅನಸೂಯ ತಕ್ಷಣವೇ ಗಂಟಲನ್ನು ಸರಿಪಡಿಸ್ಕೊಂಡು ಕೆಮ್ಮಿದ್ಲು. ಸರಿ, ಈ ಸಭೆಯ ಮುಖ್ಯ ಉದ್ದೇಶ ಏನಂದರೆ, ನಾವೆಲ್ಲರೂ ಎದುರು ನೋಡ್ತಾ ಇರುವಂತಹ ಮುಂದಿನ ಅಂತಾರಾಷ್ಟ್ರೀಯ ಡಿಸೈನಿಂಗ್ ಕಾಂಪಿಟೇಷನ್. ಈ ಮಹತ್ವದ ಸ್ಪರ್ಧೆಗೆ ನಮ್ಮ ಕಂಪನಿಯಿಂದ 2 ಅತ್ಯುತ್ತಮ ಡಿಸೈನರ್ಗಳು ಆಯ್ಕೆಯಾಗಿದ್ದಾರೆ. ಅವರೇ ಅಲಿಯಾ ಮತ್ತು ಅನ್ವಿತಾ. ಇಬ್ಬರಿಗೂ ನನ್ನ ಶುಭಾಶಯಗಳು. ಅನ್ವಿತಾ ತಲೆ ಎತ್ತಿ ನೋಡಿದಾಗ ಅಲಿಯಾ ಅವಳತ್ತ ಅತ್ಯಂತ ಸ್ಪರ್ಧಾತ್ಮಕ ಹಾಗೂ ಪ್ರಚೋದನಕಾರಿ ನೋಟವನ್ನು ಬೀರಿದ್ಲು. ಈ ಸ್ಪರ್ಧೆಯಲ್ಲಿ ಏನಾದರೂ ಗೆದ್ದರೆ ಕಂಪನಿಯಿಂದ ಭಾರೀ ಮೊತ್ತದ ಬೋನಸ್ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಗೌರವ ಸಿಗ್ತದೆ. ಹೀಗಾಗಿ ಇಬ್ಬರ ನಡುವೆ ಕಠಿಣ ಪೋಟಿ ಏರ್ಪಡುವುದು ಖಚಿತವಾಗಿತ್ತು. ಅನಸೂಯ ಅತ್ಯಂತ ಸೂಕ್ಷ್ಮವಾಗಿ ಸಂಶೋಧನೆಯನ್ನು ನಡೆಸಿ ಕಂಪನಿಯ ಖಂಡಿತ ಟ್ರೋಫಿ ತಂದೆ ತರ್ತಾರೆ ಅನ್ನೋ ಸಂಪೂರ್ಣ ನಂಬಿಕೆಯಿಂದ ಈ ಇಬ್ಬರನ್ನೇ ಶಾರ್ಟ್ ಲಿಸ್ಟ್ ಮಾಡಿದ್ಲು. ಸಭೆ ನಡೆಯುತ್ತಿದ್ದಾಗ ಅನ್ವಿತಾ ಡಿಸೈನ್ ಫೈಲ್ಗಳನ್ನು ಪರಿಶೀಲಿಸುತ್ತಾ ಮೇಜಿನತ್ತ ನೋಡ್ತಾ ಇದ್ದಾಳೆ. ಆದರೆ ಇದ್ದಕ್ಕಿದ್ದಂತೆ ತೀಕ್ಷ್ಣವಾದ ನೋಟವೊಂದು ತನ್ನ ಮೇಲಿಗೆ ನೆಟ್ಟಂತೆ ಅವಳಿಗೆ ಭಾಸವಾಯಿತು. ಮೆಲ್ಲನೆ ಕಣ್ಣೆತ್ತಿ ಆ ನೋಟದಿಂದ ದಿಕ್ಕನ್ನು ಹಿಂಬಾಲಿಸಿದಾಗ ಸಾಕ್ಷಾತ್ ರುದ್ರದೇವ ತನ್ನ ಗಂಭೀರ ಕಣ್ಣುಗಳಿಂದ ಅನ್ವಿತಾಳನ್ನೇ ಸತತವಾಗಿ ದಿಟ್ಟಿಸ್ತಾ ಇರೋವಂಥದ್ದು ಸ್ಪಷ್ಟವಾಯಿತು. ಈ ಮನುಷ್ಯನಿಗೆ ಬೇರೆ ಕೆಲಸವೇ ಇಲ್ವಾ? ಇಡೀ ಕಾನ್ಫರೆನ್ಸ್ ರೂಮ್ನಲ್ಲಿ ಎಲ್ಲರೆದುರು ಇವನು ಯಾವಾಗಲೂ ನನ್ನನ್ನೇ ಯಾಕೆ ಹಿಂಗೆ ನೋಡ್ತಾನೆ ಇರ್ತಾನೆ ಅಂತ ಅನ್ವಿತಾ ಮನಸ್ಸಿನಲ್ಲೇ ಕಿರಿಕಿರಿಯಾಗಿ ಯೋಚಿಸ್ತಿದ್ದಾಳೆ. ಆದರೆ ರುದ್ರನ ಕಣ್ಣುಗಳಲ್ಲಿ ಬೇರೆಯದೇ ಆದ ಕೃತಜ್ಞತಾ, ಅಪರಾಧಿ ಪ್ರಜ್ಞೆಯ ಭಾವ ತುಂಬಿ ತುಳುಕ್ತಿತ್ತು. ಯಾಕಂದರೆ ಅಂದು ಅನ್ವಿತಾಳ ತಾಯಿ ತನಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥವಳು. ಆ ಮಹಾನ್ ತ್ಯಾಗದ ಸಾಲವನ್ನು ತಾನು ಹೇಗೆ ತೀರಿಸಬೇಕೆಂದು ಮಹಾಸಂಗ್ರಾಮ ರುದ್ರನ ಮನಸ್ಸಿನಲ್ಲಿ ನಡೀತಾ ಇತ್ತು. ಅನ್ವಿತಾ ತಕ್ಷಣವೇ ತನ್ನ ದೃಷ್ಟಿಯನ್ನು ರುದ್ರನ ಕಡೆಯಿಂದ ಪಕ್ಕಕ್ಕೆ ತಿರುಗಿಸ್ಕೊಂಡ್ಳು. ಸತ್ಯ ಹೇಳಬೇಕಂದ್ರೆ ಅವಳಿಗೆ ರುದ್ರನ ಮುಖವನ್ನು ನೋಡೋದಕ್ಕೆ ಇಷ್ಟ ಇರಲಿಲ್ಲ. ಅಂದು ಆ ದುರಂತ ಘಟನೆ ನಡೆದಾಗ ರುದ್ರನಿಗೆ ಕೇವಲ 5 ವರ್ಷ ವಯಸ್ಸಾಗಿತ್ತು. ಆ ಚಿಕ್ಕ ವಯಸ್ಸಿನ ಮಗುವನ್ನು ನೇರವಾಗಿ ದೂಷಿಸುವುದು ತಪ್ಪಾಗಿದ್ರೂ ಕೂಡ ಅನ್ವಿತಾಳ ಮನಸ್ಸಿನ ಆಳದಲ್ಲಿ ಆ ತೀವ್ರ ನೋವು, ದ್ವೇಷ ಕರಗಿರಲಿಲ್ಲ. ನನ್ನ ತಾಯಿಯ ಮರಣಕ್ಕೆ ನಾನು ಅನಾಥಳಾಗುವುದಕ್ಕೆ ಆ ಮುಗ್ಧ ಮಗುವಿನ ರಕ್ಷಣೆಯೇ ಕಾರಣವಾಯ್ತಲ್ಲ ಎಂಬ ಕಹಿ ಸತ್ಯ ಅವಳನ್ನು ಸದಾ ಕಾಡ್ತಾನೆ ಇತ್ತು. ಅನ್ವಿತಾ, ನೀನು ಈ ಸ್ಪರ್ಧೆಯ ಕಾನ್ಸೆಪ್ಟು ಮತ್ತು ಐಡಿಯಾ ಏನು ಅಂತ ವಿವರವಾಗಿ ಹೇಳಿ ನೋಡೋಣ. ಡೈರೆಕ್ಟರ್ ಅನಸೂಯ ಇದ್ದಕ್ಕಿದ್ದಂತೆ ಗಂಭೀರ ಧ್ವನಿಯಲ್ಲಿ ಅವಳನ್ನು ಕರೆದಳು. ಅನ್ವಿತಾ ತನ್ನ ತಾಯಿಯ ನೆನಪುಗಳು ಮತ್ತು ಹಳೆಯ ಗಾಯಗಳ ಯೋಚನೆಯಲ್ಲೇ ಪೂರ್ತಿಯಾಗಿ ಮುಳುಗಿ ಹೋಗಿದ್ರಿಂದ ಅನಸೂಯ ಇಷ್ಟೊಂದು ಮೀಟಿಂಗ್ನಲ್ಲಿ ಏನು ಮಾತಾಡ್ತಿದ್ಲು ಎಂಬುದು ಅವಳಿಗೆ ಪೂರ್ತಿಯಾಗಿ ಕೇಳಿಸಿಯೇ ಇರಲಿಲ್ಲ. ಅವಳು ಗಾಬರಿಯಿಂದ ತಲೆ ಎತ್ತಿ ಅನಸೂಯಾಳನ್ನು ಗೊಂದಲದಿಂದ ನೋಡಿದ್ಲು. ಕ್ಷಮಿಸಿ ಮೇಡಮ್, ನೀವು ನನ್ನ ಬಗ್ಗೆ ಏನು ಕೇಳ್ತಿದ್ದೀರಾ? ನನಗೆ ಸರಿಯಾಗಿ ಅರ್ಥನೇ ಆಗಲಿಲ್ಲ ಅಂತ ಅನ್ವಿತಾ ತಡವರಿಸುತ್ತಾ ಉತ್ತರಿಸ್ತಾಳೆ. ಅಷ್ಟೇ, ಅನಸೂಯಾಳ ಮುಖ ತಕ್ಷಣವೇ ಕ್ರೋಧದಿಂದ ಕೆಂಪಗಾಯಿತು. ರುದ್ರದೇವ್ ಎದುರಲ್ಲೇ ತನ್ನ ಉದ್ಯೋಗಿ ಹೀಗೆ ಅಜಾಗರೂಕತೆಯಿಂದ ಇರುವುದನ್ನು ಕಂಡು ಅವಳಿಗೆ ಅಹಂಕಾರಕ್ಕೆ ಪೆಟ್ಟು ಬಿದ್ದಂಗಾಯಿತು. ವಾಟ್ ದ ಹೆಲ್! ಸಾಕ್ಷಾತ್ ರುದ್ರ ಸರ್ ಸಮ್ಮುಖದಲ್ಲೇ ನಡೀತಾ ಇರೋಂತಹ ಇಷ್ಟು ಇಂಪಾರ್ಟೆಂಟ್ ಮೀಟಿಂಗ್ನ ನಿರ್ಲಕ್ಷ್ಯ ಮಾಡ್ತಾ ಏನು ಕನಸು ಕಾಣ್ತಿದೆಯಾ ಅನ್ವಿತಾ? ಅನಸೂಯ ಜೋರಾಗಿ ಕೂಗಾಡಿದ್ಲು. ನೀನು ಯುರೋಪ್ನ ಎಷ್ಟೇ ದೊಡ್ಡ ಬಾರ್ ಅಥವಾ ಕ್ಲಬ್ಗಳಿಂದ ಬಂದಿದ್ರೂ ಸರಿ, ನಮ್ಮ ಕಂಪನಿಯ ಮೀಟಿಂಗ್ನಲ್ಲಿ ಈ ತರಹದ ಬೇಜವಾಬ್ದಾರಿ, ಕೇರ್ಲೆಸ್ನೆಸ್ ಸಹಿಸೋದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲೇ ಕುಳಿತಿದ್ದಂತಹ ಆಲಿಯಾ ಸೇರಿದಂತೆ ಎಲ್ಲ ವಿನ್ಯಾಸಕರು ಅನ್ವಿತಾಳಿಗಾದ ಅವಮಾನವನ್ನು ನೋಡಿ ಒಳಗೊಳಗೆ ಹೊಟ್ಟೆ ಉರಿ ಶಮನವಾದಂತೆ ವಿಕೃತವಾಗಿ ಮುಗುಳ್ನಾಗ್ತಾರೆ. ಅನ್ವಿತಾಗೆ ತೀವ್ರ ಮುಜುಗರವಾಗಿ ಇಡೀ ಕಾನ್ಫರೆನ್ಸ್ ರೂಮ್ನಲ್ಲಿ ಎಲ್ಲರ ಎದುರು ತಲೆ ತಗ್ಗಿಸುವಂತಾಗುತ್ತೆ. ತಾನು ತಪ್ಪು ಮಾಡಿದ್ದೇನೆಂಬ ಸತ್ಯ ಗೊತ್ತಿದ್ದರಿಂದ ಅವಳಿಗೆ ಏನು ಹೇಳಬೇಕು ಅಂತಲೇ ತೋಚಲ್ಲ. ಆ ಕ್ಷಣದಲ್ಲಿ ವಾತಾವರಣದ ಕಾವು ಹೇರುತ್ತಿರುವುದನ್ನು ಗಮನಿಸಿದ ರುದ್ರ ದೇವ್ ತನ್ನ ಗಂಭೀರ ಮತ್ತು ಮಂದ ಕಂಠದಲ್ಲಿ ಪ್ರವೇಶಿಸಿದ. ಅನ್ವಿತಾ, ನಿಮ್ಮ ಹೊಸ ಜ್ಯುವೆಲರಿ ಡಿಸೈನ್ಗಳು ನಮ್ಮ ಕಂಪನಿಯ ಮಾರ್ಕೆಟಿಂಗ್ ಸೇಲ್ಸ್ನಲ್ಲಿ ಹೇಗೆ ದೊಡ್ಡ ಮಟ್ಟದ ತರಂಗ ಎಬ್ಬಿಸಬಲ್ಲವು ಎಂಬುದನ್ನು ದಯವಿಟ್ಟು ವಿವರಿಸಿ ಅಂತ ಪ್ರಶಾಂತವಾಗಿ ಹೇಳಿದ್ದ. ರುದ್ರನ ಆ ಮಾತು ಅನ್ವಿತಾಗೆ ಧೈರ್ಯ ತಂದಿತ್ತು. ಅವಳು ತಕ್ಷಣವೇ ಚೇತರಿಸಿಕೊಂಡು ತನ್ನ ಕೃತಿಯ ವೃತ್ತಿಪರತೆಯನ್ನು ಎಲ್ಲರ ಮುಂದೆ ತೆರೆದಿಡೋಕ್ಕೆ ಮುಂದಾದ್ಲು. ಖಂಡಿತ ಸರ್ ಅಂತ ಅನ್ವಿತಾ ತನ್ನ ಪ್ರಾಜೆಕ್ಟ್ ಫೈಲನ್ನು ತೆರೆದು ನಿಂತಳು.
ಈ ಬಾರಿಯ ಸ್ಪರ್ಧೆಯ ಡಿಸೈನ್ಗಾಗಿ ನಾನು ಮುಖ್ಯ ಲೋಹವಾಗಿ ಪ್ಲಾಟಿನಮನ್ನು ಬಳಸಿದ್ದೀನಿ. ರತ್ನಗಳು ಮತ್ತು ವಜ್ರಗಳನ್ನು ಒಳಗಡೆ ಕಲಾತ್ಮಕವಾಗಿ ಜೋಡಿಸೋಕೆ ಇನ್ಲಿ ವರ್ಕ್ ಪ್ಲಾಟಿನಮ್ ಅತ್ಯಂತ ಸೂಕ್ತವಾದ ವಸ್ತು. ಇದರ ಜೊತೆಗೆ ಪ್ರೀಮಿಯಂ ಕ್ವಾಲಿಟಿಗಾಗಿ ರೇಡಿಯಂ ಮತ್ತು ಪಲೋಡಿಯಂ ಲೋಹಗಳನ್ನು ಮಿಶ್ರಣ ಮಾಡಲಾಗುತ್ತೆ. ಅನ್ವಿತಾಳ ಕಂಠದಲ್ಲಿ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದ ಡಿಸೈನರ್ನ ದೃಢತೆ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇತ್ತು. ಅವಳು ಮುಂದುವರೆದು, ಈ ಮೆಟಲ್ ಕಾಂಬಿನೇಷನ್ನ ಹೊಳಪು, ಗಡುಸುತನ ಮತ್ತು ಬಾಳಿಕೆ ಅತ್ಯಂತ ಅದ್ಭುತವಾಗಿರ್ತದೆ. ಪ್ಲಾಟಿನಮ್ ಅತ್ಯಂತ ಅಪರೂಪದ ಲೋಹವಾದ್ದರಿಂದ ಇದರ ಬ್ರ್ಯಾಂಡ್ ಮೌಲ್ಯ ಎಂದಿಗೂ ಕೂಡ ಯಾವತ್ತಿಗೂ ಕಡಿಮೆಯಾಗೋದೇ ಇಲ್ಲ. ಇದು ಕಾಲಕ್ರಮೇಣ ತನ್ನ ಬಣ್ಣವನ್ನು ಕಳೆದುಕೊಳ್ಳೋದಿಲ್ಲ. ಐಷಾರಾಮಿ ಜೀವನ ಶೈಲಿಯನ್ನು ಇಷ್ಟಪಡುವಂತಹ ಐ ಸೊಸೈಟಿ ಹಾಗೂ ರಿಚ್ ಪೀಪಲ್ ಗ್ರಾಹಕರು ಮತ್ತು ಪ್ರೀಮಿಯಂ ಕಲೆಕ್ಷನ್ಗಳನ್ನು ಬಯಸುವವರು ಈ ಡಿಸೈನ್ಗಳನ್ನು ಖಂಡಿತವಾಗಿಯೂ ಒಂದು ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಇಷ್ಟಪಟ್ಟು ಖರೀದಿಸ್ತಾರೆ. ಇದರಿಂದ ನಮ್ಮ ಕಂಪನಿಯ ಬ್ರ್ಯಾಂಡ್ ಇಮೇಜ್ ಕೂಡ ಹೆಚ್ಚಾಗೋದಲ್ಲದೆ ಮಾರ್ಕೆಟಿಂಗ್ ಸೇಲ್ಸ್ ಭಾರೀ ಪ್ರಮಾಣದಲ್ಲಿ ಏರಿಕೆ ಆಗ್ತದೆ ಅಂತ ಅತ್ಯಂತ ಸ್ಪಷ್ಟವಾಗಿ ವಿವರಿಸಿದ್ಲು. ಅನ್ವಿತಾ ಮಾತನ್ನು ಮುಗಿಸ್ತಾ ಇದ್ದ ಹಾಗೆ ತನ್ನೆದುರು ಆಸನದಲ್ಲಿ ಕುಳಿತಿರುವಂತಹ ರುದ್ರದೇವು ತನ್ನ ಕಣ್ಣುಗಳಿಂದಲೇ ತನ್ನ ಆತ್ಮವನ್ನು ಬೇರಿಸಿ ನೋಡುತ್ತಿರುವಂತೆ ನಿರಂತರವಾಗಿ ದಿಟ್ಟಿಸುತ್ತಿರೋದನ್ನು ಗಮನಿಸ್ತಿದ್ದಾಳೆ. ಅವಳ ಆಳವಾದ ನೋಟವನ್ನು ತಡೆಯಲಾಗದೆ ಅವಳು ತಕ್ಷಣವೇ ತನ್ನ ಕಣ್ಣುಗಳನ್ನು ಪಕ್ಕಕ್ಕೆ ಸರಿಸ್ಕೊಂಡ್ಳು. ಇತ್ತ ಅಲಿಯಾ ತಕ್ಷಣ ಪಾಯಿಂಟ್ ಹಿಡಿದು ವ್ಯಂಗ್ಯವಾಗಿ ನಕ್ಲು. ಆಹಾ, ಐಡಿಯಾ ಕೇಳೋಕ್ಕೆ ತುಂಬ ಚೆನ್ನಾಗಿದೆ ಅನ್ವಿತಾ ಮೇಡಮ್. ಆದರೆ ನೀವು ಹೇಳಿದ ಪ್ಲಾಟಿನಮ್, ರೋಡಿಯಂ, ಪಲೋಡಿಯಂಗಳಂತಹ ರೇರ್ ಮೆಟೀರಿಯಲ್ಗಳನ್ನು ಸೋರ್ಸಿಂಗ್ ಮಾಡುವಂಥದ್ದು ಖರೀದಿಸುವಂಥದ್ದು ಕಂಪನಿಯ ಭಾರೀ ವೆಚ್ಚವನ್ನು ತರುತ್ತದಲ್ವಾ? ಬಜೆಟ್ಟು ಅಷ್ಟೊಂದು ಅಪಾರವಾಗಿ ಇರ್ತದೆ ಎಂಬ ಬಗ್ಗೆ ನೀವು ಯೋಚನೆ ಮಾಡೇ ಇಲ್ವಾ? ಬರೀ ಹಗಲುಗನಸು ಕಂಡ್ರೆ ಸಾಲದು ಅಂತ ಈಸಿ ಆಡುವಂತೆ ಕಾಲೆಳೆದ್ಲು. ಅನ್ವಿತಾ ಕಿಂಚಿತ್ತು ಕಂಗಾಲಾಗದೆ ಸಣ್ಣ ಮುಗುಳು ನಗುವೊಂದಿಗೆ, ನಾವು ಆರಂಭದಲ್ಲಿ ಹೂಡಿಕೆ ಮಾಡುವಂಥ ಪ್ರತಿಯೊಂದು ರೂಪಾಯಿಗೂ ಖಂಡಿತವಾಗಿ 100ರಷ್ಟು ಲಾಭ ಸಿಗ್ತದೆ ಆಲಿಯಾ. ಯಾಕಂದರೆ ನಮ್ಮ ಜನರೇಷನ್ ಇಂಟರ್ನ್ಯಾಷನಲ್ ಕಂಪನಿಯ ಜಾಗತಿಕ ಮಟ್ಟದಲ್ಲಿ ಭಾರಿ ದೊಡ್ಡ ಬ್ರ್ಯಾಂಡ್ ಮೌಲ್ಯವಿದೆ. ಈ ತರಹದ ಐ ಆ್ಯಂಡ್ ಯೂನಿಕ್ ಮತ್ತು ಪ್ರಾಡಕ್ಟ್ಗಳ ಮಾರುಕಟ್ಟೆಗೆ ಬಂದಾಗ ಧನಿಕರು, ಕಲೆಗಾರರು ಮುಗಿಬಿದ್ದು ಖರೀದಿಸ್ತಾರೆ. ಉತ್ಪಾದನಾ ವೆಚ್ಚಕ್ಕಿಂತ 10 ಪಟ್ಟು ಹೆಚ್ಚಿನ ಲಾಭವನ್ನು ಖಂಡಿತ ನಾವು ಗಳಿಸ್ಬೋದು ಎಂದು ಕೌಂಟರನ್ನು ನೀಡಿದ್ಲು. ಈ ಮಾತುಕತೆ, ತಾಂತ್ರಿಕ ಚರ್ಚೆಗಳು ಹೀಗೆ ಸುಮಾರು ಹೊತ್ತು ವಿಸ್ತಾರವಾಗಿ ಮುಂದುವರೆದವು. ಅನ್ವಿತಾಳ ಪ್ರತಿಯೊಂದು ತರ್ಕಕ್ಕೂ ಆಲಿಯಾಗೆ ಮರುಉತ್ತರ ನೀಡೋಕೆ ಸಾಧ್ಯವೇ ಆಗಲಿಲ್ಲ. ಶೀಘ್ರದಲ್ಲೇ ಸಭೆ ಮುಕ್ತಾಯದ ಹಂತಕ್ಕೆ ಬಂದಿತ್ತು. ರುದ್ರದೇವ್ ತನ್ನ ಗಂಭೀರ ಮಾತುಗಳನ್ನು ಮುಂದುವರಿಸ್ತಾನೆ. ಸಭೆ ಮುಕ್ತಾಯಗೊಳ್ಳುತ್ತಿದ್ದಂತೆ ಡೈರೆಕ್ಟರ್ ಅನಸೂಯ ಎದ್ದು ನಿಂತು, ಸರಿ, ಇಂದಿನ ಸಭೆ ಮುಗ್ದಿದೆ ಅಂತ ಹೇಳಿ ಘೋಷಿಸ್ತಾಳೆ. ಎಲ್ಲರೂ ತಮ್ಮ ಫೈಲ್ಗಳನ್ನು ಎತ್ಕೊಂಡು ಹೊರಡಲು ಅನುವಾಗ್ತಿದ್ದಾಗ ರುದ್ರ ಇದ್ದಕ್ಕಿದ್ದಂತೆ ತನ್ನ ಕಟ್ಟುನಿಟ್ಟಾದ ಗಂಭೀರ ಕಂಠದಲ್ಲಿ, ಅನ್ವಿತಾ, ನೀನು ಇಲ್ಲೇ ಇರು, ಉಳಿದವರು ಹೊರಡಬಹುದು ಅಂತ ಹೇಳ್ತಾನೆ. ತಕ್ಷಣವೇ ನೀರು ಕುಡಿಯಲು ಗ್ಲಾಸ್ ಎತ್ಕೊಂಡಿದ್ದಂತಹ ಅನ್ವಿತಾ ಆ ಮಾತು ಕೇಳಿ ಆಘಾತದಿಂದ ಕಂಗಾಲಾದ್ಲು. ನೀರು ಗಂಟಲಲ್ಲೇ ಸಿಲುಕಿದಂತಾಯಿತು. ಕಷ್ಟಪಟ್ಟು ತನ್ನನ್ನು ತಾನು ನಿಯಂತ್ರಿಸಿಕೊಂಡು ಸುತ್ತಲೂ ನೋಡ್ತಾಳೆ. ಕಾನ್ಫರೆನ್ಸ್ ರೂಮ್ನಲ್ಲಿದ್ದ ಪ್ರತಿಯೊಬ್ಬರ ಕಣ್ಣುಗಳಲ್ಲೂ ಕೂಡ ತನ್ನ ಮೇಲೆ ಹುರಿಯುತ್ತಿದ್ದ ಅಸೂಯೆ ಮತ್ತು ದ್ವೇಷದ ಜ್ವಾಲೆ ಅವಳಿಗೆ ತುಂಬ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು. ವಿಶೇಷವಾಗಿ ಆಲಿಯಾ ಮತ್ತು ಅನಸೂಯ ಅನ್ವಿತಾಳನ್ನು ಅತ್ಯಂತ ಅಸಹ್ಯ ಅನುಮಾನದ ನೋಟದಿಂದ ದಿಟ್ಟಿಸುತ್ತಾ ಅವರ ನಡೆದರು. ಈ ರುದ್ರ ಬೇಕಂತಾನೆ ನನ್ನ ಮಾನ ಮರ್ಯಾದೆಯನ್ನು ಹರಾಜು ಹಾಕ್ತಾ ಇದ್ದಾನೆ, ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಕಂಪನಿಯ ಓನರ್ ಆಗಿ ತನಗೆ ತೋಚಿದ್ದನ್ನೆಲ್ಲ ಮಾಡುತ್ತಾ ನನ್ನನ್ನು ಯಾಕೆ ಎಲ್ಲರ ಎದುರು ಹೀಗೆ ಬಲಿಪಶು ಮಾಡ್ತಿದ್ದಾನೆ ಅಂತ ಅನ್ವಿತಾ ತನ್ನೊಳಗೆ ತೀವ್ರ ಕೋಪದಿಂದ ಕುದಿಯೋಕೆ ಶುರು ಮಾಡ್ತಾಳೆ. ಬಾಗಿಲು ಮುಚ್ಚಿ ಎಲ್ಲರೂ ಹೋದ ನಂತರ ಅನ್ವಿತಾ ತನ್ನ ಆಸನದಲ್ಲಿ ಹಿಂದಕ್ಕೆ ಹೊರಗಿ ಕೋಪ ಮಿಶ್ರಿತ ಧ್ವನಿಯಲ್ಲಿ, ಮಿಸ್ಟರ್ ರುದ್ರದೇವ್, ಈಗ ನಿಮ್ಗೇನು ಬೇಕು? ಎಲ್ಲರ ಎದುರು ನನ್ನನ್ನು ಹೀಗೆ ನಿಲ್ಲಿಸುವುದರಲ್ಲಿ ನಿಮ್ಗೇನು ಸಂತೋಷ ಸಿಗ್ತಿದೆ ಅಂತ ನೇರವಾಗಿಯೇ ಕೇಳಿದ್ಲು. ರುದ್ರ ತನ್ನ ತೀಕ್ಷ್ಣವಾದ ಕಣ್ಣುಗಳನ್ನು ಕಿರಿದಾಗಿಸಿ ಅವಳನ್ನೇ ದಿಟ್ಟಿಸುತ್ತಾ, ನಾನು ನಿನಗೆ ಕೊಟ್ಟ ಆ ಕ್ಲೌಡ್ ರೆಸಿಡೆನ್ಸಿ ನಂಬರ್ 1 ಬಂಗಲೆಯನ್ನು ನೀನು ಯಾಕೆ ವಾಪಸ್ ಕಳಿಸಿದೆ? ಅದನ್ನು ನೀನು ಯಾಕೆ ಸ್ವೀಕರಿಸಬಾರ್ದು ಅಂತ ಪ್ರಶ್ನಿಸ್ತಾ. ನಾನು ಯಾಕೆ ಸ್ವೀಕರಿಸಬೇಕು? ನಾನು ನಿನ್ನೆ ರಾತ್ರಿಯೇ ಸ್ಪಷ್ಟವಾಗಿ ಹೇಳಿದ್ದೀನಿ, ನನಗೆ ನಿಮ್ಮಿಂದಾಗಲಿ ಅಥವಾ ನಿಮ್ಮ ಕುಟುಂಬದಿಂದಾಗಲಿ ಯಾವುದೇ ರೀತಿಯ ಸಹಾಯ ಅಥವಾ ಅನುಕಂಪ ಖಂಡಿತ ಬೇಕಾಗಿಲ್ಲ. ನನ್ನ ಜೀವನವನ್ನು ಹೇಗೆ ನಡೆಸಬೇಕಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಅನ್ವಿತಾ ಅತ್ಯಂತ ದೃಢವಾಗಿ ಕೌಂಟರನ್ನು ನೀಡಿದ್ಲು. ಆಗ ರುದ್ರ ತಾನು ಈ ಬೃಹತ್ ಸಾಮ್ರಾಜ್ಯದ ಅಧಿಪತಿ ಎಂಬುದನ್ನು ಮರೆತು ಒಬ್ಬ ಸಂದಾಶಾಯದ ಸೇಲ್ಸ್ಮ್ಯಾನ್ನಂತೆ ಅವಳ ಬಳಿ ಬಂದು ಮನವೊಲಿಸಲು ಯತ್ನಿಸ್ತ. ಅನ್ವಿತಾ, ನೀನು ನಿನ್ನ ಮಗ ರಿಷಿಯ ಬಗ್ಗೆ ಯೋಚಿಸಬೇಕು. ನಾನು ಸೆಲೆಕ್ಟ್ ಮಾಡಿರೋ ಆ ಕ್ಲೌಡ್ ರೆಸಿಡೆನ್ಸ್ ಜಾಗದಲ್ಲಿ ಅತ್ಯುತ್ತಮವಾದ ಸೌಲಭ್ಯಗಳಿವೆ. ತೀರಾ ಹತ್ತಿರದಲ್ಲೇ ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ಮಕ್ಕಳಿಗೆ ಆಟವಾಡಲು ಹೈಟೆಕ್ ಪಾರ್ಕ್ ಇದೆ. ಅವನಲ್ಲಿ ಅತ್ಯಂತ ಸುರಕ್ಷಿತವಾಗಿರ್ತಾನೆ. ನೀನು ಕೆಲಸದ ಮೇಲಿದ್ದಾಗಲೂ ಅವನಿಗೆ ಅಲ್ಲಿ ಯಾವುದೇ ಅಪಾಯ ಕೂಡ ಇರೋದಿಲ್ಲ. ಇದು
ನಿನ್ನ ಮಗನ ಭವಿಷ್ಯಕ್ಕೆ ತುಂಬ ಸಹಾಯ ಮಾಡ್ತಿದೆ ಅಂತ ಅತ್ಯಂತ ಕಾಳಜಿಯಿಂದ ವಿವರಿಸೋಕೆ ಶುರು ಮಾಡ್ಕೊಳ್ತಾನೆ. ರುದ್ರ ಮಗನ ಹೆಸರನ್ನು ಪ್ರಸ್ತಾಪಿಸಿ ಹೇಳಿದ ಮಾತುಗಳನ್ನು ಕೇಳಿದಾಗ ಆ ಜಾಗ ನಿಜಕ್ಕೂ ತನ್ನ ಪುರಾಣಿ ಋಷಿಗೆ ತುಂಬ ಅನುಕೂಲಕರ ಮತ್ತು ಸುರಕ್ಷಿತವಾಗಿದೆ ಅಂತ ಅನ್ವಿತಾಳ ಮನಸ್ಸಿಗೆ ಅನ್ನಿಸ್ತು. ಆದರೆ ಅವಳ ಆತ್ಮಗೌರವ ಐಷಾರಾಮಿ ಕೊಡುಗೆಯನ್ನು ಸ್ವೀಕರಿಸಲು ಒಪ್ಪಲಿಲ್ಲ. ನನ್ನ ಮಗನನ್ನು ಹೆಂಗೆ ಬೆಳೆಸಬೇಕು, ಅವನಿಗೆ ಎಂಥ ವಾತಾವರಣ ನೀಡಬೇಕು ಎಂಬುದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನ್ನ ಕೆಲಸ, ನನ್ನ ಶ್ರಮದ ಮೂಲಕವೇ ನನ್ನ ಮಗನಿಗೆ ಶ್ರೇಷ್ಠ ಜೀವನವನ್ನು ನೀಡ್ತೇನೆ. ಇದಕ್ಕೆ ನಿಮ್ಮಿಂದ ಯಾವುದೇ ಭಿಕ್ಷೆ ಅಥವಾ ಸಹಾಯ ನನಗೆ ಬೇಕಾಗಿಲ್ಲ ಅಂತ ಖಡಕ್ಕಾಗಿ ನಿರಾಕರಿಸ್ತಾಳೆ. ರುದ್ರನಿಗೆ ಒಂದು ಕ್ಷಣ ದಿಗ್ಭ್ರಮೆ ಆಯಿತು. ತನ್ನ ಇಡೀ ಜೀವಮಾನದಲ್ಲೇ ಅವನು ಅನ್ವಿತಾಳಂತಹ ಸ್ವಾಭಿಮಾನಿ ಮಹಿಳೆಯನ್ನು ಕಂಡೇ ಇರಲಿಲ್ಲ. ಕೋಟಿ ಕೋಟಿ ಬೆಲೆ ಬಾಳುವಂತಹ ಐಫೈ ಬಂಗಲೆಗಳನ್ನು, ಸಕಲ ಸೌಕರ್ಯಗಳನ್ನು ಹೀಗೆ ಕಾಲು ಕಸದಂತೆ ಕಾಲಿನಿಂದ ತಳ್ಳುವ ಹೆಣ್ಣನ್ನು ನೋಡಿ ಅವನಿಗೆ ಒಳಗೊಳಗೆ ಒಂದು ಕ್ಷಣ ಆಘಾತ ಕೂಡ ಆಗುತ್ತೆ. ಅನ್ವಿತಾ ತನ್ನ ಪರ್ಸ್ ಎತ್ತಿಕೊಳ್ಳುತ್ತಾ ಇನ್ನು ಮುಂದೆ ಕೇವಲ ಆಫೀಸ್ ಕೆಲಸ ಅಥವಾ ಕಂಪನಿಯ ಪ್ರಾಜೆಕ್ಟ್ ಹೊರತಾಗಿ ಬೇರೆ ಯಾವುದೇ ವೈಯಕ್ತಿಕ ವಿಷಯಕ್ಕೆ ನನ್ನನ್ನು ಹುಡುಕೊಂಡು ಬರಬೇಡಿ ಅಂತ ಕಟುವಾಗಿ ಹೇಳಿ ಹೆಜ್ಜೆ ಹಿಡುತ್ತಾ ಕಾನ್ಫರೆನ್ಸ್ ರೂಮ್ನಿಂದ ಹೊರ ನಡೀತಾಳೆ. ಮಧ್ಯಾಹ್ನ ಕೆಲಸದ ನಡುವೆ ಅನ್ವಿತಾಳ ಫೋನ್ ರಿಂಗ್ ಆಯಿತು. ಫೋನ್ ಎತ್ತು ನೋಡಿದ್ರೆ ತಂದೆ ಪ್ರಕಾಶ್. ಹೇಳಿ ಅಪ್ಪ ಅಂದು ಇನ್ನೊಂದು ತುದಿಯಿಂದ ಪ್ರಕಾಶ್. ಮಗಳೇ ಅನ್ವಿತಾ, ನಾಳೆ ಸಂಜೆ ನಾನೇ ನಿಮ್ಮ ಮನೆಗೆ ಬಂದು ನಿನ್ನನ್ನು ನೋಡಿ ಹೊಟ್ಟಿಗೆ ಕುಳಿತು ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಬರುತ್ತೇನೆ ಎಂದು ಪ್ರೀತಿಯಿಂದ ಕೇಳಿದ್ರು. ಅನ್ವಿತಾ ಕೂಡ ಕ್ಷಣಕಾಲ ಆಲೋಚಿಸಿದ್ಲು. ಲಕ್ಷ್ಮಿ ಮತ್ತು ವಿಶಾಖರ ಕುತಂತ್ರದ ನಡುವೆ ತಂದೆಯನ್ನು ತನ್ನ ಮನೆಗೆ ಕರೆಸಿಕೊಳ್ಳುವುದು ಸರಿಯೇ ಎಂಬ ಸಣ್ಣ ಅನುಮಾನ ಅವಳನ್ನು ಕಾಡತೊಡಗಿತ್ತು. ಸರಿಯಪ್ಪ, ನಾಳೆ ಸಂಜೆ ನೀವೇ ಬನ್ನಿ, ನಾನೇ ನಮಗೆ ಅಡುಗೆ ಮಾಡಿ ಕಾಯ್ತಾ ಇರ್ತೀನಿ ಅಂತ ಹೇಳಿಬಿಟ್ಟು ಅನ್ವಿತಾ ಒಪ್ಕೊಳ್ತಾಳೆ. ತಂದೆ ತನ್ನ ಬಳಿಗೆ ಬರುವುದು ಲಕ್ಷ್ಮಿ ಮತ್ತು ವಿಶಾಖಗೆ ಎಷ್ಟು ಉರಿ ತಂದರೂ ಕೂಡ ತನ್ನ ತಂದೆ ಪ್ರೀತಿಯನ್ನು ನಿರಾಕರಿಸಲು ಅವಳಿಗೆ ಮನಸ್ಸು ಬರಲಿಲ್ಲ. ಒಮ್ಮೆ ತಂದೆ ಮನೆಗೆ ಬಂದರೆ ಎಲ್ಲ ವಿಷಯಗಳನ್ನು ಪ್ರಶಾಂತವಾಗಿ ಮಾತಾಡಬಹುದು ಅಂತ ಯೋಚಿಸಿದ್ಲು. ಇತ್ತ ರುದ್ರ ತನ್ನ ಆಫೀಸ್ ಕ್ಯಾಬಿನಲ್ಲಿ ಹೆಜ್ಜೆ ಹಿಡುತ್ತಾ ಕುಳಿತಿದ್ದ ಸಹಾಯಕ ಬಾಸ್ ಮುಂಬರುವ ಮೀಟಿಂಗ್ಗಳು ಮತ್ತು ಕಂಪನಿಯ ಶೆಡ್ಯೂಲ್ ಓದಿ ಹೇಳ್ತಿದ್ದನ್ನು ಶಾಂತವಾಗಿ ಆಲಿಸ್ತಾ ಇದ್ದ. ಸಹಾಯಕ ಮಾತು ಮುಗಿಸ್ತಾ ಇದ್ದಾಗೆ ರುದ್ರ ಲಾರೆನ್ಸು ಅನ್ವಿತಾಳ ತಂದೆ ಯಾರು, ಅವ್ರ ಹಿನ್ನೆಲೆ ಏನು, ಅವರಿಗೇನಾದರೂ ತೊಂದರೆ ಇದೆಯಾ ಎಂಬುದನ್ನು ತಕ್ಷಣವೇ ರಹಸ್ಯವಾಗಿ ತನಿಖೆ ನಡೆಸಿ ನನಗೆ ಪೂರ್ತಿ ರಿಪೋರ್ಟ್ ಕೊಡಿ ಅಂತ ಆದೇಶಿಸ್ತಾ, ಅನ್ವಿತಾ ತನ್ನಿಂದ ಅಥವಾ ತನ್ನ ಕಂಪನಿಯಿಂದ ನೇರವಾಗಿ ಯಾವುದೇ ಹಣ ಆಸ್ತಿಯನ್ನು ಸಹಾಯವಾಗಿ ಸ್ವೀಕರಿಸ್ತಾ ಇಲ್ಲ. ಆದ್ದರಿಂದ ಅವಳ ತಂದೆಯ ಮೂಲಕವಾದರೂ ಅವಳ ಕುಟುಂಬಕ್ಕೆ ತಾನು ಮೆರೆಯಲಿ ಅಂದರೆ ಮಾಡಬೇಕಾಗಿರೋ ಸಹಾಯ ಮಾಡಬೇಕು ಎಂಬುದು ರುದ್ರನ ಆಲೋಚನೆಯಾಗಿತ್ತು. ಸಹಾಯಕ ತಲೆಯಾಡಿಸಿ ಅಲ್ಲಿಂದ ಹೊರ ನಡೆದ. ಸರಿಯಾಗಿ ಅದೇ ಕ್ಷಣಕ್ಕೆ ರುದ್ರನ ವೈಯಕ್ತಿಕ ಫೋನ್ ಕೂಡ ರಿಂಗ್ ಆಗುತ್ತೆ. ಸ್ಕ್ರೀನ್ ಮೇಲೆ ಹೇಮಾ ಎಂದು ಹೆಸರು ಮಾಡುತ್ತಿದ್ದು ರುದ್ರ ಫೋನ್ ಎತ್ತಿ ಸಾಧ್ಯವಾದಷ್ಟು ಮೃದುವಾದ ಧ್ವನಿಯಲ್ಲಿ ಹಲೋ ಹೇಮಾ ಅಂತ ಅಂದ. ರುದ್ರ, ಕೆಲಸದಲ್ಲಿ ತುಂಬ ಬ್ಯುಸಿ ಇದೆಯಾ, ಇವತ್ತು ನೈಟು ನಾವಿಬ್ಬರು ಜೊತೆಯಾಗಿ ಡಿನ್ನರ್ಗೆ ಅಂತ ಹೇಳಿಬಿಟ್ಟು ಹೋಗೋಣವಾ ಅಂತ ಹೇಳಿ ಹೇಮಾ ಅತ್ಯಂತ ಮುದ್ದಾಗಿನೇ ಕೇಳ್ತಾಳೆ. ರುದ್ರ ಕ್ಷಣಕಾಲ ಯೋಚಿಸಿ ಸರಿ, ನಾನು ಹೈ ಹ್ಯಾಂಡ್ ರೆಸ್ಟೋರೆಂಟ್ ಒಂದನ್ನು ಬುಕ್ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡ. ಹಾಗಾದರೆ ನೀವೇ ಸ್ವತಃ ಬಂದು ನನ್ನನ್ನು ಪಿಕ್ ಮಾಡಿಕೊಳ್ಳಿ, ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳಿಬಿಟ್ಟು ಹೇಮಾ ಉತ್ಸಾಹದಿಂದ ಖುಷಿಯಿಂದ ತೇಲುತ್ತಾ ಹೇಳ್ತಾಳೆ. ಸರಿ, ಖಂಡಿತ ಬರ್ತೀನಿ ಅಂತ ರುದ್ರ ಫೋನನ್ನು ಕಟ್ ಮಾಡ್ದ. ಫೋನ್ ಕಟ್ ಮಾಡಿದ ನಂತರ ರುದ್ರನ ಮನಸ್ಸಿನಲ್ಲಿ ಹೇಮಾಳ ಮುಖ ಸುಳಿದಾಡ್ತಾ ಇತ್ತು. ಆದರೆ ಏನೋ ಒಂದು ತರಹದ ಅಪರಿಚಿತ ಭಾವನೆ, ಅನುಮಾನ ಅವನನ್ನು ಕಾಡತೊಡಗಿತ್ತು. ಹೇಮಾ ತನ್ನ ಜೊತೆಗಿದ್ದ ಅದೇ ಮಹಿಳೆ ಅಂತ ಹೇಳಿಬಿಟ್ಟು ನಂಬೋಕೆ ಅವನ ಮನಸ್ಸಿಗೆ ಇಂದಿಯೂ ಕೂಡ ಪೂರ್ತಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ಎಲ್ಲೋ ಒಂದು ಕಡೆ ತುಂಬ ಕನ್ಫ್ಯೂಷನಲ್ಲೇ ಇದ್ದಾನೆ. 5 ವರ್ಷಗಳ ಹಿಂದೆ ಆ ಕತ್ತಲ ರಾತ್ರಿಯಲ್ಲಿ ನನ್ನ ಜೊತೆಗಿದ್ದ ಮಹಿಳೆಯ ಪ್ರತಿಯೊಂದು ಸ್ಪರ್ಶವೂ ಅವನಿಗೆ ಇಂದು ಕೂಡ ಒಂಥರ ಅಸ್ಪಷ್ಟ, ಇನ್ನೂ ನೆನಪಿರೋ ಥರ. ಆ ರಾತ್ರಿ ಅವಳ ತುಟಿಗಳು ನಂಬಲಾಗದಷ್ಟು ಮೃದುವಾಗಿದ್ವು. ಅವಳ ಮೈಯಿಂದ ನೈಸರ್ಗಿಕವಾದ ಅತ್ಯಂತ ಅಪರೂಪದ ಮೃದು ಪರಿಮಳ ಬರ್ತಾ ಇತ್ತು. ಇಡೀ ರಾತ್ರಿ ಅವಳು ನೋವಿನಿಂದ ಅಳುತ್ತಿದ್ರು ಅವಳ ಕಂಠದಲ್ಲಿದ್ದ ಆ ಧ್ವನಿ ಅತ್ಯಂತ ಮೃದುವಾಗಿತ್ತು. ಆದರೆ ಆ ಹೇಮಾಳ ಧ್ವನಿ ಸೌಮ್ಯವಾಗಿರಲಿಲ್ಲ. ಅದರಲ್ಲಿ ಒಂಥರ ಕೃತಕತೆ, ಗಡುಸುತನ ಎಲ್ಲವೂ ಇತ್ತು. 5 ವರ್ಷಗಳ ದೀರ್ಘ ಅವಧಿ ಕಳೆದು ಹೋಗಿದೆ. ಕಾಲ ಬದಲಾಗಿರೋ ಥರ ಮನುಷ್ಯರ ಧ್ವನಿ ನಡವಳಿಕೆಯಲ್ಲೂ ವ್ಯತ್ಯಾಸ ಬರುವುದು ಸಹಜವೇ ತಾನೆ ಎಂದು ರುದ್ರ ತನ್ನಷ್ಟಕ್ಕೆ ತಾನೇ ಸಮರ್ಥಿಸಿಕೊಂಡು ಅನುಮಾನವನ್ನು ಬದಿಗೊತ್ತಾನೆ. ಆ ರಾತ್ರಿ ಬೆಂಗಳೂರಿನ ಅತ್ಯಂತ ದುಬಾರಿ ಹಾಗೂ ಪ್ರಸಿದ್ಧ 5 ಸ್ಟಾರ್ ಹೋಟೆಲ್ನ ರಾಯಲ್ ರೆಸ್ಟೋರೆಂಟ್. ಹೇಮಾ ಹಿಂದಿನಂತೆ ಐಷಾರಾಮಿ ಡ್ರೆಸ್ಸನ್ನು ಧರಿಸಿ ಅತಿಯಾದ ಮೇಕಪ್ನೊಂದಿಗೆ ಬಂದಿದ್ಲು. ತಾನು ಸುಂದರಿಯಾಗಿ ಕಾಣಬೇಕು ಅನ್ನುವಂಥ ಏಕೈಕ ಕಾರಣಕ್ಕಾಗಿ ಪ್ರಸಿದ್ಧ ಮೇಕಪ್ ಆರ್ಟಿಸ್ಟ್ಗಳ ಕೌಶಲ್ಯವನ್ನೆಲ್ಲ ಬಳಸಿ ತನ್ನ ಸಾಮಾನ್ಯ ಮುಖವನ್ನು ಮುಚ್ಚಿಕೊಳ್ಳಲು ಯತ್ನಿಸಿದ್ಲು. ಆದರೂ ಅವಳನ್ನು ಅತ್ಯಂತ ಸುಂದರಿ ಎಂದು ಕರೆಯಲು ಸಾಧ್ಯವಿರಲಿಲ್ಲ. ಅವಳು ತೀರಾ ವಿಕೃತವಾಗಿರಲಿಲ್ಲ ನಿಜ, ಆದರೆ ನೋಡಿದ ತಕ್ಷಣ ವಶಪಡಿಸಿಕೊಳ್ಳುವಂತಹ ದಿವ್ಯ ಸೌಂದರ್ಯವೇನು ಅವಳಲ್ಲಿ ಖಂಡಿತ ಇರಲಿಲ್ಲ. ಆದಾಗ್ಯೂ ಇಂದು ರಾತ್ರಿ ರೆಸ್ಟೋರೆಂಟ್ನಲ್ಲಿದ್ದಂಥ ಪ್ರತಿಯೊಬ್ಬ ಹೆಣ್ಣು ಹೇಮಾಳನ್ನು ನೋಡಿ
ಅಸೂಯೆಯಿಂದ ಹುರಿದುಕೊಳ್ತಾ ಇದ್ರು. ಕಾರಣ ಅವಳ ಎದುರು ಆಸನದಲ್ಲಿ ಕುಳಿತಿದ್ದಂತಹ ಆ ವ್ಯಕ್ತಿ ಸಾಕ್ಷಾತ್ ರುದ್ರದೇವ. ಆ ಕಟ್ಟುಮಸ್ತಾದ ದೇಹ, ರಾಜಗಾಂಭೀರ್ಯ, ಸೌಂದರ್ಯ, ಶಕ್ತಿಶಾಲಿ ವ್ಯಕ್ತಿತ್ವದ ರುದ್ರನ ಪಕ್ಕ ಕುಳಿತುಕೊಳ್ಳುವ ಭಾಗ್ಯ ಆ ಸಾಮಾನ್ಯ ಹುಡುಗಿಗೆ ಸಿಕ್ಕಿದೆಯಲ್ಲ ಅಂತ ಅಲ್ಲಿದ್ದವರೆಲ್ಲರೂ ಕೂಡ ಹೊಟ್ಟೆ ಉರಿಯಿಂದ ಅವಳನ್ನೇ ದಿಟ್ಟಿಸ್ತಾ ಇದ್ರು. ಹೇಮಾ ಮಾತ್ರ ತಾನೇ ಪ್ರಪಂಚದ ಮಹಾರಾಣಿ ಅನ್ನೋ ಥರ ಬೀಗ್ತಾ ಇದ್ಲು. ರುದ್ರದೇವಂದ್ರ ಹಾಗೆ ಫ್ಯಾಷನ್ ಪ್ರಿಯ, ಆಕರ್ಷಕ ನೋಟ ಮತ್ತು ಕೋಟ್ಯಾಂತರ ರೂಪಾಯಿಗಳ ಸಾಮ್ರಾಜ್ಯದ ಹುಡಿಯ. ಅವನ ಒಡನಾಟವೇ ಒಂದು ಹೆಮ್ಮೆ. ರುದ್ರ ಚಿಯರ್ಸ್. ಹೇಮಾ ತನ್ನ ವೈನ್ ಗ್ಲಾಸನ್ನು ಮೇಲೆ ಕೆತ್ತಿ ತನ್ನೆದುರು ಕುಳಿತಿದ್ದಂತಹ ಅಪ್ರತಿಮ ಸುಂದರ ವ್ಯಕ್ತಿಯನ್ನ ಕಣ್ಣು ತುಂಬ ಆರಾಧನೆಯಿಂದ ನೋಡುತ್ತಾ ನಕ್ಕಲು. ಕಳೆದ 3 ವಾರಗಳಿಂದ ರುದ್ರ ತನಗೆ ಪರಿಚಯವಿದ್ರೂ ಕೂಡ ಅವನು ಎಂದಿಗೂ ತನ್ನ ಮಿತಿಗಳನ್ನು ಮೀರಿ ವರ್ತಿಸಿರಲಿಲ್ಲ. ಸದಾ ಅತ್ಯಂತ ಗೌರವದಿಂದ ಮತ್ತು ಘನತೆಯಿಂದಲೇ ನಡ್ಕೊಂಡಿದ್ದ. ಆದರೆ ಹೇಮಾಳ ಮಹತ್ವಾಕಾಂಕ್ಷೆ ಅಷ್ಟಕ್ಕೆ ನಿಂತಿರಲಿಲ್ಲ. ಅವಳ ಆಸೆ ಅದಕ್ಕಿಂತಲೂ ಬಹಳ ದೊಡ್ಡದಿತ್ತು. ಕೇವಲ ಹಣಕಾಸಿನ ಸಹಾಯವಲ್ಲ, ರುದ್ರನ ಹೃದಯವನ್ನು, ಅವನ ಶರೀರವನ್ನು ಸಂಪೂರ್ಣವಾಗಿ ಗೆದ್ದು ಅವನ ಹೆಂಡತಿಯಾಗಿ ರಾಜಮನೆಯ ರಾಣಿ ಆಗಬೇಕಂತ ಅವಳು ಬಯಸ್ತಾ ಇದ್ಲು. ಈಗಾಗಲೇ ರುದ್ರನ ಅಪಾರ ಗಮನ, ಅವನು ನೀಡುತ್ತಿರುವಂತಹ ಐಷಾರಾಮಿ ಕಾರು, ಬಂಗಲೆ, ದುಬಾರಿ ಉಡುಗೊರೆಗಳು, ಬಟ್ಟೆಗಳು ಎಲ್ಲವೂ ಅವಳ ಬಳಿ ಇದ್ವು. ಆದರೆ ಒಂದಲ್ಲ ಒಂದು ದಿನ ಇದೆಲ್ಲವೂ ಕರಗಿ ಹೋಗ್ತದೆ ಎಂಬ ಅರಿವಿನ ಭಯವು ಅವಳನ್ನು ಯಾಕೋ ಗೊತ್ತಿಲ್ಲ ಕಾಡ್ತಾ ಇತ್ತು. ಶ್ರೀಮಂತಿಕೆಯ ಈ ತೂಕಡಿಕೆಯಲ್ಲಿ ತೇಲುವುದು ಅವಳಿಗೆ ಅತಿಯಾದ ಒಂದು ಸಂತೋಷವನ್ನು ನೀಡಿತ್ತು. ಅವಳು ಮನಸ್ಸಿನಲ್ಲಿ ಬಯಸಿದ ವಸ್ತು ಕಣ್ಣ ಮುಂದೆ ಬರ್ತಾ ಇತ್ತು, ಅವಳ ಕೈ ಸೇರ್ತಾ ಇತ್ತು. ಆದರೆ ಇದು ಜೀವನ ಪೂರ್ತಿ ಇರಬೇಕಲ್ಲ. ತನಗೆ ಬೇಕಾದ ಅತ್ಯಂತ ದುಬಾರಿ ಬ್ರ್ಯಾಂಡ್ಗಳ ಡಿಸೈನರ್ ಬಟ್ಟೆಗಳು, ಆಭರಣಗಳು ಎಲ್ಲವೂ ಅವಳ ಕಾಲಡಿಯಲ್ಲಿ ಬಂದು ಬೀಳ್ತಿದ್ವು. ಬೆಲೆ ಎಷ್ಟಿದ್ರೂ ಕೂಡ ರುದ್ರ ಹಣದ ಬಗ್ಗೆ ಯಾವತ್ತೂ ಕೂಡ ಯೋಚಿಸದೆ ಎಲ್ಲವನ್ನ ಕೊಡಿಸ್ತಾ ಇದ್ದ. ಈ ಅದ್ಭುತ ಭಾವನೆ ಹೇಮಾನನ್ನ ಮೋಡಗಳ ಮೇಲೆ ತೇಲುವಂತೆ ಮಾಡ್ತಾ ಇತ್ತು. ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚು ಐಷಾರಾಮಿ ಬದುಕು ಸಿಕ್ಕಿದ್ರಿಂದ ಹೇಮಾ ತನ್ನ ಜೀವನದಲ್ಲಿ ಎಂದಿಗೂ ಸ್ವರ್ಗದಿಂದ ಕೆಳಗೆ ಭೂಮಿಗೆ ಇಳಿದು ಬರೋಕ್ಕೆ ಬಯಸ್ತಾ ಇರಲಿಲ್ಲ. ಇದನ್ನು ಶಾಶ್ವತವಾಗಿ ಉಳಿಸ್ಕೊಳ್ಬೇಕು ಅನ್ನೋಂತಹ ಮೊಂಡುತನ ಅವಳಲ್ಲಿ ಬೆಳೀತು. ಆದರೆ ಈ ಸುಖದ ಮಧ್ಯೆಯೇ ಅವಳ ಮನಸ್ಸಿನ ಆಳದಲ್ಲಿ ಒಂದು ಕರಾಳ ನೆರಳು ಅನ್ನೋದು ಯಾವಾಗಲೂ ಆ ಖುಷಿಯನ್ನು ಅನುಭವಿಸೋಕೆ ಬಿಡದೆ ಎದುರಿಸ್ತಾ ಇತ್ತು. ಒಂದು ವೇಳೆ ಅನ್ವಿತಾ ಮತ್ತು ರುದ್ರನ ಜೀವನಕ್ಕೆ ಸಂಪೂರ್ಣವಾಗಿ ಮರಳಿ ಬಂದರೆ ಅದು ತನ್ನ ಅಸತ್ಯ ಮತ್ತು ವಂಚನೆ ಬಯಲಾಗಿ ತಾನು ಎಲ್ಲವನ್ನ ಕಳ್ಕೊಂಡು ಮೊದಲಿನ ಆ ಬಡತನದ ಬೀದಿಗೆ ಬೀಳಬೇಕಾಗುತ್ತೆ. ಈ ಕಲ್ಪನೆಯೇ ಹೇಮಾಳ ಮೈಯಲ್ಲಿ ನಡುಕ ಹುಟ್ಟಿಸ್ತಿತ್ತು. ಅಂತಹ ಭೀಕರ ಪರಿಸ್ಥಿತಿ ತನಗೆ ಎಂದಿಗೂ ಬರಬಾರದು ಅಂತ ಅವಳು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳುತ್ತಾ ಆ ಅಪಾಯವನ್ನು ಎದುರಿಸಲು ಯಾವ ಹಂತಕ್ಕಾದರೂ ಹೋಗಲು ಸಿದ್ಧಳಿದ್ಲು. ಆ ಊಟ ಮುಗಿದ ನಂತರ ರುದ್ರ ತನ್ನ ಕಾರ್ನಲ್ಲಿ ಹೇಮಾಳನ್ನು ಅವಳು ವಾಸವಿರುವಂತಹ ಐಷಾರಾಮಿ ಬಂಗಲೆಗೆ ಬಿಡಲು ಬಂದನು. ಕಾರು ನಿಲ್ಲುತ್ತಿದ್ದಂತೆ ಹೇಮಾ ಕಾರಿನಿಂದಿಳಿದು ಮುಗ್ಧೆಯಂತೆ ನಡೆಸುತ್ತಾ ರುದ್ರನನ್ನು ಮನೆಯೊಳಗೆ ಆಹ್ವಾನಿಸ್ತಾಳೆ. ರುದ್ರ, ಇಷ್ಟು ರಾತ್ರಿ ಆಗಿದೆ, ಒಳಗೆ ಬಂದು ಒಂದು ಕಪ್ ಬಿಸಿ ಬಿಸಿ ಟೀ ಕುಡಿದು ಹೋಗಬಾರ್ದೆ ಅಂತ ಕಣ್ಣುಗಳಲ್ಲಿ ಒಂದು ಸಾಕಷ್ಟು ಪ್ರೀತಿಯನ್ನು ತುಂಬಿಕೊಂಡು ಕೇಳ್ತಾಳೆ. ರುದ್ರ ತನ್ನ ಕೈಯಲ್ಲಿದ್ದ ವಾಚ್ ನೋಡುತ್ತಾ, ಇಲ್ಲ ಬೇಡ ಹೇಮಾ, ನನ್ನ ತುರ್ತು ಕೆಲಸಗಳಿವೆ, ನಾನು ಆಫೀಸಿಗೆ ಹೋಗಬೇಕು ಅಂತ ಹೇಳ್ತಾನೆ. ಅವನು ತಕ್ಷಣ ಹೊರಡಲು ಮುಂದಾಗುವುದನ್ನು ಕಂಡು ಹೇಮಾ ತಕ್ಷಣವೇ ಹೆಣ್ಣಿನ ಸ್ವಾಭಾವಿಕ ದೌರ್ಬಲ್ಯವನ್ನು ನಟಿಸುತ್ತಾ ಮುಖವನ್ನು ಬಾಡಿಸ್ಕೊಂಡ್ಳು. ನನಗೆ ಈ ರಾತ್ರಿಯಲ್ಲಿ ಒಬ್ಬಳೇ ಇರೋಕ್ಕೆ ತುಂಬ ಕಷ್ಟವಾಗುತ್ತೆ ಅಂತ ಮಾತನ್ನು ಶುರು ಮಾಡ್ತಾಳೆ. ಕತೆ ಮುಂದುವರಿಯುತ್ತೆ. ನೀವು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.